Yes, hello friends, welcome to Science Pathashala. This is Girish Babu. Today we will discuss a chapter called hydrocarbon. So ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಕ್ಲಿಯರ್? ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಲೆಟ್ ಗೆಟ್ ಇನ್ ದ ಸಬ್ಜೆಕ್ಟ್. ಹೈಡ್ರೋಕಾರ್ಬನ್ಸ್ ಏನು ಹೈಡ್ರೋಕಾರ್ಬನ್ಸ್ ಅಂದ್ರೆ ಒಂದು ಹೆಸರೇ ಹೇಳ್ತಿದೆ ಹೈಡ್ರೋ ಅಂಡ್ ಕಾರ್ಬನ್, ಹೈಡ್ರೋಜನ್ ಮತ್ತೆ ಕಾರ್ಬನ್ ಅನ್ನು ಒಳಗೊಂಡಿರುವ ಒಂದು ಸಾವಯವ ಸಂಯುಕ್ತಗಳಿಗೆ ಏನಂತ ಕರಿತೀವಿ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ನೋಡಿ, ಕಾರ್ಬನ್ ಹೈಡ್ರೋಜನ್ ಗಳ ಸಾವಯವ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಗಳಂತ ಕರಿತೇವೆ. ಹೈಡ್ರೋಕಾರ್ಬನ್ಸ್ ಆರ್ ದ ಆರ್ಗಾನಿಕ್ ಕಾಂಪೌಂಡ್ಸ್ ದಟ್ ಆರ್ ಮೇನ್ಲಿ ಕಂಟೈನ್ ಆರ್ ಮೇಡ್ ಅಪ್ ಆಫ್ ಟೂ ಕೈಂಡ್ಸ್ ಆಫ್ ಆಟಮ್, ದಟ್ ಈಸ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಅದನ್ನ ನಾವೇನೇನು ಕರಿತೀವಿ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ, ಇಲ್ಲಿ ಇಂಗಾಲ ಮತ್ತು ಹೈಡ್ರೋಜನ್ ಅನ್ನು ಒಳಗೊಂಡಿರುವ ಎಲ್ಲಾ ಇಂಗಾಲದ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಸಾವಯವ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ನೋಡಿ, ಇದು ಜನರಲಿ ಕ್ಲಾಸಿಫೈಡ್ ಇಂಟು 4 ಕ್ಯಾಟಗರೀಸ್, ದಟ್ ಈಸ್ ಆಲ್ಕೈನ್ಸ್ ಅಂಡ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ನೋಡೋಣ. ಮುಂದೆ ಯಾವ ಟೈಪ್ಸ್ ಯಾವ ತರ ಬರುತ್ತೆ, ಒಂದು ಹೈಡ್ರೋಕಾರ್ಬನ್ ಟೈಪ್ಸ್ ಏನು ಅಂತೆಲ್ಲ ಮುಂದೆ ನೋಡೋಣ. ಕ್ಲಿಯರ್? ಸೊ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಾವಯವ ಸಂಯುಕ್ತಗಳ ಒಂದು ಮಿಶ್ರಣ ಆಗಿರುತ್ತೆ ಹೈಡ್ರೋಕಾರ್ಬನ್. ಕ್ಲಿಯರ್? ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೆಟನೀಕರಣ ಅಂತ ಕರಿತೀವಿ, ಕೆಟನೈಸೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಏನು ಕೆಟನೀಕರಣ ಅಥವಾ ಕೆಟನೈಸೇಷನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೆಟನೈಸೇಷನ್ ಇಸ್ ದ ಸೆಲ್ಫ್ ಲಿಂಕಿಂಗ್ ಆಫ್ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಟು ಕ್ರಿಯೇಟ್ ಚೈನ್ ಆರ್ ರಿಂಗ್. ಸೊ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಕಾರ್ಬನ್ ಇರುತ್ತೆ, ಇಲ್ಲೊಂದು ಕಾರ್ಬನ್ ಇರುತ್ತೆ, ಎಲ್ಲ ಕಾರ್ಬನ್ಗಳು ಸೇರಿ ಒಂದು ಚೈನ್ ಫಾರ್ಮೇಶನ್ ಆಗುತ್ತೆ ಅಥವಾ ಒಂದು ರಿಂಗ್ ಫಾರ್ಮೇಶನ್ ಆಗುತ್ತೆ. ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಕೆಟನೀಕರಣ ಅಥವಾ ಕೆಟನೈಸೇಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಸರಪಳಿ ರಚನೆಯನ್ನು ಉಂಟು ಮಾಡುತ್ತದೆ. ಈ ಸಂಗತಿಗೆ ನಾವು ಕೆಟನೀಕರಣ ಅಂತ ಕರಿತೀವಿ. ಕ್ಲಿಯರ್? ಸೊ ಒಂದು ಬಾಂಡಿಂಗ್ ಫಾರ್ಮೇಶನ್ ಮಾಡಿಕೊಂಡು ಒಂದು ಕಾರ್ಬನ್ ಮತ್ತೆ ಇನ್ನೊಂದು ಕಾರ್ಬನ್ ಲಿಂಕ್ ಆಗ್ಬಿಟ್ಟು ಒಂದು ಚೈನ್ ಫಾರ್ಮೇಶನ್ ಆಗುತ್ತೆ ಅಥವಾ ಒಂದು ರಿಂಗ್ ಫಾರ್ಮೇಶನ್ ಆಗುತ್ತೆ. ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್? ಕೆಟನೈಸೇಷನ್. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಕೆಟನೈಸೇಷನ್ ಇಲ್ಲಿ ನೋಡಿ ಬ್ರಾಂಚ್ಡ್ ಚೈನ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಕಾರ್ಬನ್ ಇದೆ, ಒಂದು ಕಾರ್ಬನ್ ಈ ತರ ಒಂದು ಬ್ರಾಂಚ್ ಆಗಿ ಡಿವೈಡ್ ಆಗಿದೆ. ದಟ್ ವಿ ಆರ್ ಕಾಲ್ಡ್ ಆಸ್ ಬ್ರಾಂಚ್ಡ್ ಚೈನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇದು ಲೀನಿಯರ್ ಚೈನ್, ಒಂದೇ ಸರಪಳಿಯಾದ ಒಂದು ಚೈನ್ ಇದೆ, ಲೀನಿಯರ್ ಚೈನ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ರಿಂಗ್ ಫಾರ್ಮೇಶನ್ ಆಗಿದೆ. ಸೊ ಈ ತರ ಒಂದು ರಿಂಗ್ ಫಾರ್ಮೇಶನ್ ಆಗ್ಬೋದು, ಒಂದು ಚೈನ್ ಫಾರ್ಮೇಶನ್ ಆಗ್ಬೋದು, ಒಂದು ಬ್ರಾಂಚ್ಡ್ ಚೈನ್ ಫಾರ್ಮೇಶನ್ ಆಗ್ಬೋದು. ಇದೆಲ್ಲ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಕೆಟನೈಸೇಷನ್ ಅಂತ ಕರಿತೀವಿ, ಕೆಟನೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಮೈನ್ ಆಗಿ ಒಂದು ಹೈಡ್ರೋಕಾರ್ಬನ್ಸ್ ನ ಒಂದು ಮೈನ್ ಆಗಿ ನಾವು ಹೆಂಗೆ ಡಿವೈಡ್ ಮಾಡ್ತೀವಿ ಅಂದ್ರೆ 2 ವಿಧಗಳಾಗಿ ಡಿವೈಡ್ ಮಾಡ್ತೀವಿ. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ನೋಡಿ, ಇಲ್ಲಿ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ನೆಕ್ಸ್ಟ್ ಇದೆ ನೋಡಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಯಾವುದನ್ನ? ಹೈಡ್ರೋಕಾರ್ಬನ್ ನ. ಈ ಮೈನ್ ಆಗಿ ಒಂದು ಆಲಿಫ್ಯಾಟಿಕ್ ನ ಅಗೈನ್ ಕ್ಲಾಸಿಫೈಡ್ ಇಂಟು ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಅಂತ ಮಾಡ್ತೀವಿ. ಕ್ಲಿಯರ್? ಸೊ ಸ್ಯಾಚುರೇಟೆಡ್ ಬಂದು ಅನ್ಸ್ಯಾಚುರೇಟೆಡ್. ನೋಡಿ, ಇಲ್ಲಿ ಒಂದು ಸ್ಯಾಚುರೇಟೆಡ್ ಅಲ್ಲಿ ಏನ್ ಬರುತ್ತೆ, ಒಂದು ಆಲ್ಕೇನ್ ಅನ್ನೋದು ಬರುತ್ತೆ. ANE ಲಾಸ್ಟ್ ಅಲ್ಲಿ ಏನಿದೆ? ANE ಇದೆ, ಆಲ್ಕೇನ್. ಕ್ಲಿಯರ್? ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಅಲ್ಲಿ ಏನ್ ಬರುತ್ತೆ? ಆಲ್ಕೀನ್ಗಳು ಬರುತ್ತೆ. ನೋಡಿ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಡ್ಬೇಕು, ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಆಲ್ಕೀನ್ಸ್ ಬರುತ್ತೆ, ನೆಕ್ಸ್ಟ್ ಆಲ್ಕೈನ್ಸ್ ಬರುತ್ತೆ. ಆಲ್ಕೈನ್ಸ್ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಇನ್ನೊಂದು ಬ್ರಾಂಚ್ ಇದೆ. ಕ್ಲಿಯರ್? ಸೊ ಮೈನ್ ಆಗಿ ಹೈಡ್ರೋಕಾರ್ಬನ್ ನ 2 ವಿಧವಾಗಿ ಮಾಡ್ತೀವಿ. ಒನ್ ಈಸ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಅನದರ್ ಒನ್ ಈಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ನ ಅಗೈನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಈಸ್ ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ನಾವೇನಂತ ಕರಿತೀವಿ ಕನ್ನಡದಲ್ಲಿ? ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ, ಪರ್ಯಾಪ್ತ ಹೈಡ್ರೋಕಾರ್ಬನ್. ಸೊ ಅನ್ಸ್ಯಾಚುರೇಟೆಡ್ಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್.
ಪರ್ಯಾಪ್ತ ಹೈಡ್ರೋಕಾರ್ಬನ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಈ ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಥವಾ ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಆಲ್ಕೇನ್ಸ್ ಬರುತ್ತೆ. ANE, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂತ ಕರಿತೀವಿ. ಮುಂದೆ ನೋಡೋಣ. ಕ್ಲಿಯರ್? ಈ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ, ಈ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲಿ ಏನೇನು ಬರುತ್ತೆ? ಆಲ್ಕೀನ್ಸ್ ಬರುತ್ತೆ, ಆಲ್ಕೈನ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾಂಪೌಂಡ್ ಅಲ್ಲಿ ಕಾರ್ಬನ್ಗಳ ಸಂಖ್ಯೆ ಒಂದಿದೆ ಅಂತ ಇಟ್ಕೊಳ್ಳಿ. ಕ್ಲಿಯರ್? ಫಾರ್ ಎಕ್ಸಾಂಪಲ್ ಮೀಥೇನ್ ಅಂತ ತಿಳ್ಕೊಳ್ಳಿ. CH4 ಅಂತ ಹೇಳ್ಬಿಟ್ಟು ಇಲ್ಲೊಂದು H ಇರುತ್ತೆ, H. ಇಲ್ಲಿ ಕಾರ್ಬನ್ಗಳ ಸಂಖ್ಯೆ ಎಷ್ಟಿದೆ? ಓನ್ಲಿ ಒಂದೇ ಇದೆ. ಸೊ ಆ ಒಂದು ಕಾರ್ಬನ್ಗಳ ಸಂಖ್ಯೆ ಒಂದಿದ್ರೆ ಅದರ ಪ್ರಿಫಿಕ್ಸ್ ಏನಾಗಿರುತ್ತೆ? ಮೆತ್ ಆಗಿರುತ್ತೆ. ಮೆತ್ ಅಂತ ಕರಿತೀವಿ. ಮೆತ್ತಿಂದ ಸ್ಟಾರ್ಟ್ ಆಗುತ್ತೆ ಅದು. ಫಾರ್ ಎಕ್ಸಾಂಪಲ್ ಮೀಥೇನ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಕಾರ್ಬನ್ಗಳ ಸಂಖ್ಯೆ ಎರಡಿದ್ರೆ ಎತ್ ಅಂತ ಕರಿತೀವಿ. ಈಥೇನ್ ಅಥವಾ ಈಥೀನ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕಾರ್ಬನ್ಗಳ ಸಂಖ್ಯೆ 3 ಇದ್ರೆ ಅದನ್ನ ಪ್ರೋಪ್ ಅಂತ ಕರಿತೀವಿ, ಪ್ರೋಪೇನ್. ಕಾರ್ಬನ್ಗಳ ಸಂಖ್ಯೆ 4 ಇದ್ರೆ ಅದನ್ನೇನಂತ ಕರಿತೀವಿ? ಬ್ಯೂಟೇನ್ ಅಂತ ಕರಿತೀವಿ, ಬ್ಯೂಟ್ ಅಂತ ಕರಿತೀವಿ. 5 ಇದ್ರೆ ಪೆಂಟ್ ಅಂತ ಕರಿತೀವಿ ಅಥವಾ ಪೆಂಟೇನ್ ಅಂತ ಕೂಡ ಕರಿತೀವಿ. ಸೋ ಆನ್. 6 ಇದ್ರೆ ಎಕ್ಸ್ ಅಂತ ಕರಿತೀವಿ. 7 ಇದ್ರೆ 7 ಕಾರ್ಬನ್ಗಳಿದ್ರೆ ಹೆಪ್ಟೇನ್ ಅಂತ ಕರಿತೀವಿ. 8 ಇದ್ರೆ ಆಕ್ಟೇನ್ ಅಂತ ಕರಿತೀವಿ. 9 ಇದ್ರೆ ನ್ಯಾನೇನ್ ಅಂತ ಕರಿತೀವಿ. 10 ಇದ್ರೆ ಡೆಕೇನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಅದೇ ನಾವು ಟೈಪ್ಸ್ ನೋಡಿದ್ವಲ್ಲ, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಲ್ಲಿ ಏನೇನು ಬರುತ್ತೆ? ಸ್ಯಾಚುರೇಟೆಡ್ ಬರುತ್ತೆ, ಅನ್ಸ್ಯಾಚುರೇಟೆಡ್ ಬರುತ್ತೆ. ಸೊ ಹಾಗಾದ್ರೆ ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಏನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಪ್ಪಾ ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಸ್ಯಾಚುರೇಟೆಡ್ ಅಂತ ಕರಿತೀವಿ. ಕ್ಲಿಯರ್? ಸೊ ಅದಕ್ಕೆ ಒಂದು ಟೈಪ್ ಯಾವುದು ಅಂದ್ರೆ ದಟ್ ಈಸ್ ಆಲ್ಕೇನ್ ಆಗಿರುತ್ತೆ. ಆಲ್ಕೇನ್. ನೋಡಿ, ಇಲ್ಲಿ ಮೊದಲಿಗೆ ಆಲ್ಕೇನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ನೋಡಿ, ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧವನ್ನು ಹೊಂದಿರುತ್ತೆ. ಇದು ಕಾರ್ಬನ್ ನಡುವೆ ಏನಿರುತ್ತೆ? ಏಕಬಂಧವನ್ನು ಹೊಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಆಲ್ಕೇನ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್, ಇನ್ ದೀಸ್ ಕಾಂಪೌಂಡ್ಸ್ ಕಾರ್ಬನ್ ಕಾರ್ಬನ್ ಆಟಮ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಎ ಸಿಂಗಲ್ ಬಾಂಡ್. ನೋಡಿ, ಇಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಬದ್ಧ ಏನಿದೆ? ಸಿಂಗಲ್ ಬಾಂಡ್ ಇದೆ. ಅಥವಾ ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಕಾರ್ಬನ್ ಇದೆ. ಕಾರ್ಬನ್ ಕಾರ್ಬನ್ ನಡುವೆ ಏನಿದೆ? ಸಿಂಗಲ್ ಬಾಂಡ್ ಇದೆ. ಕ್ಲಿಯರ್? ಇಲ್ಲಿ ನೋಡಿ, ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಆಲ್ಕೇನ್ಸ್ ಅಂತ ಕರಿತೀವಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಕರಿತೀವಿ. ಕ್ಲಿಯರ್? ಎಕ್ಸಾಂಪಲ್ಸ್ ಏನು ನೋಡಿ? ಮೀಥ್ ಅಂದ್ರೆ ಕಾರ್ಬನ್ ಅಂಶ 1 ಇರಬೇಕು. ಈಥೇನ್ ಅಂದ್ರೆ ಕಾರ್ಬನ್ಗಳ ಸಂಖ್ಯೆ 2 ಇರಬೇಕು. ಪ್ರೋಪೇನ್ ಅಂದ್ರೆ ಕಾರ್ಬನ್ಗಳ ಸಂಖ್ಯೆ 3 ಇರಬೇಕು. ಕ್ಲಿಯರ್? ನೋಡಿ, ಮೀಥೇನ್, ಈಥೇನ್, ಪ್ರೋಪೇನ್. ಇದೊಂದು ಫಾರ್ಮುಲಾ ಏನು ಅಂದರೆ CH4 ಕಾರ್ಬನ್ ಹೊಂದಿದೆ, 1 2 3 4 4 ಹೈಡ್ರೋಜನ್ಸ್ ಇದೆ. ಸೊ ಇಲ್ಲಿ C2 ಕಾರ್ಬನ್ಗಳ ಸಂಖ್ಯೆ 2 ಇದೆ, 1 2 3 4 5 6 ಹೈಡ್ರೋಜನ್ಗಳ ಸಂಖ್ಯೆ 6 ಇದೆ. ಕ್ಲಿಯರ್? C2H6. ಇಲ್ಲಿ 1 2 3 ಕಾರ್ಬನ್ ಸಂಖ್ಯೆ 3 ಇದೆ, ಹೈಡ್ರೋಜನ್ಸ್ ಎಷ್ಟಿದೆ? 8 ಇದೆ. C3H8 ಇಸ್ ದ ಫಾರ್ಮುಲಾ ಆಫ್ ಪ್ರೋಪೇನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದ್ರೆ ಏನು? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರಬೇಕು, ಅದು ಆಲ್ಕೇನ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಮೀಥೇನ್, ಈಥೇನ್, ಪ್ರೋಪೇನ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಏನು? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಈ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಆಲ್ಕೀನ್ಸ್ ಅಂತ ಕರಿತೀವಿ. ಏನು? ಆಲ್ಕೀನ್ಸ್. ಸೊ ಈ ಒಂದು ಆಲ್ಕೀನ್ಸು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳಿಗೆ ಎಕ್ಸಾಂಪಲ್ ಆಗಿರುತ್ತೆ. ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್. ನೋಡಿ, ಒಂದು ಆಲ್ಕೀನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧವನ್ನು ಹೊಂದಿರುತ್ತೆ. ಸೊ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಕ್ಲಿಯರ್? ಸೊ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದೆ. ದ ಡಬಲ್ ಬಾಂಡ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಲ್ಕೀನ್ಸ್. ಆಲ್ಕೀನ್ಸ್ ಅಂತ ಕರಿತೀವಿ. ಆಲ್ಕೀನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ. ಹಾಗಾದ್ರೆ ಕಾರ್ಬನ್ ಒಂದಿದ್ರೆ ಇಲ್ಲಿ ಒಂದು ಕಾರ್ಬನ್ ಇರುತ್ತೆ, ಇಲ್ಲಿ ಒಂದು ಕಾರ್ಬನ್ ಇರುತ್ತೆ. ಸೊ ಇಲ್ಲಿ ಮೀಥೇನ್ ಅನ್ನೋದು ಸಾಧ್ಯವಾಗುವುದಿಲ್ಲ. ಮೀಥೇನ್ ಅನ್ನೋದು ಇರೋದಿಲ್ಲ ಇಲ್ಲಿ. ಸೊ
ನಾಟ್ ಮೀಥೇನ್, ಮೀಥೀನ್ ಅನ್ನೋದು ಇಲ್ಲಿ ಇರೋದಿಲ್ಲ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಕಾರ್ಬನ್ ಆಟಮ್ಸ್ 2, ಅಂದರೆ ಕಾರ್ಬನ್ಗಳು 2ರಿಂದ ಇದು ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಈಥೀನ್ ಇಂದ ಸ್ಟಾರ್ಟ್ ಆಗುತ್ತೆ. ಏನು? ಈಥೀನ್ ಇಲ್ಲಿದೆ ನೋಡಿ, ಈಥೀನ್. ಕ್ಲಿಯರ್? ಸೊ ಇಲ್ಲಿ ಇನ್ನೊಂದು ಹೇಳ್ಬೇಕಿತ್ತು. ಸೊ ಜನರಲ್ ಫಾರ್ಮುಲಾ ಏನಪ್ಪ ಅಂದರೆ ಆಲ್ಕೆನ್ ಅಂದರೆ CnH2n ಪ್ಲಸ್ 2 ಅಂತ ಹೇಳ್ಬಿಟ್ಟು. ಕ್ಲಿಯರ್? CnH2n ಪ್ಲಸ್ 2. ಸೊ ಹಾಗಾದರೆ n = 1 ಹಾಕಿ C1H4 ಆಗುತ್ತೆ. ಇದು ಮೀಥೇನ್ ಆಯಿತು. ಕ್ಲಿಯರ್? ಸೊ ಇದೊಂದು ಜನರಲ್ ಫಾರ್ಮುಲಾ ಆಗಿರುತ್ತೆ. ಜನರಲ್ ಫಾರ್ಮುಲಾ ಆಫ್ ಮೀಥೇನ್ ಯಾವುದು ಅಂದರೆ ದಟ್ ಈಸ್ CnH2n ಪ್ಲಸ್ 2. ಹಾಗಾದರೆ n = 2 ಹಾಕಿ, n = 2 C2H2 × 2 ಪ್ಲಸ್ 2 ಆಗುತ್ತೆ. C2H4 ಪ್ಲಸ್ 2 6C2H6 ಈಥೇನ್ ಆಗಿರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಆಲ್ಕೀನ್ಸ್. ಇದೊಂದು ಜನರಲ್ ಫಾರ್ಮುಲಾ ಏನಪ್ಪ ಅಂದರೆ CnH2n ಅಂತ ಹೇಳ್ಬಿಟ್ಟು ಜನರಲ್ ಫಾರ್ಮುಲಾ ಯಾವುದ್ರದ್ದು? ಈ ಒಂದು ಆಲ್ಕೀನ್ದು. ಸೊ ಹಾಗಾದರೆ n = 1 ಹಾಕಿ, n = 1 ಹಾಕಿ C1H2 ಆಗುತ್ತೆ. ಸೊ ಕಾರ್ಬನ್ ನಡುವೆ ಏನಿರಬೇಕು? ದ್ವಿಬಂಧ ಇರಬೇಕು. ಸೊ ಇಲ್ಲಿ ಏನಾಗುತ್ತೆ? H2 ಅಷ್ಟೇ ಇದೆ, ವೇಲೆನ್ಸ್ ಏನದು ಸ್ಯಾಟಿಸ್ಫೈ ಆಗೋದಿಲ್ಲ. ಇದು ನಾಟ್ ಪಾಸಿಬಲ್. n = 1 ನಾಟ್ ಪಾಸಿಬಲ್. ಸೊ n = 2 ಹಾಕಿದಾಗ ಏನಾಗುತ್ತೆ? C2H2 × 2 4 C2H4 ಆಗುತ್ತೆ. ಸೊ ನೋಡಿ ಇಲ್ಲಿ C2 ಅಂದರೆ ಒಂದು ಕಾರ್ಬನ್ ಆಟಮ್ ನಡುವೆ ಏನಿರಬೇಕು? ದ್ವಿಬಂಧ ಇರಬೇಕು. ಹೈಡ್ರೋಜನ್ಸ್ ಎಷ್ಟಿದೆ? 4 ಇದೆ. 1 2 3 4. ಕ್ಲಿಯರ್? ಸೊ ಇಲ್ಲಿ ನಾವು ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ ಅಂತೆಲ್ಲ ನೋಡ್ಬೇಕು. ಕಾರ್ಬನ್ ವೇಲೆನ್ಸಿ ಎಷ್ಟಿರುತ್ತೆ? 4 ಇರುತ್ತೆ. ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. 4 ಆಗಿರುತ್ತೆ. ನೋಡಿ ಇಲ್ಲಿ ಇಲ್ಲೊಂದು 2 3 4 ಸ್ಯಾಟಿಸ್ಫೈಡ್. ಒನ್ ಮೋರ್ ಹಿಯರ್ 1 2 3 4 ಸ್ಯಾಟಿಸ್ಫೈಡ್. ಕ್ಲಿಯರ್? ಸೊ ಇಲ್ಲಿ ನೋಡಿ ಇದು ಈಥೀನ್ ಅಂತ ಕರಿತೀವಿ. ಈಥೀನ್. ಪ್ರೋಪೀನ್ ಅಂದರೆ ಪ್ರೋಪ್ ಅಂದರೆ 3 ಕಾರ್ಬನ್ ಆಟಮ್ ಇರಬೇಕು. ಯಾವುದಾದ್ರೂ ಒಂದು ಕಾರ್ಬನ್ ನಡುವೆ ಏನಿರಬೇಕು? ಡಬಲ್ ಬಾಂಡ್ ಇರಬೇಕು. ನೋಡಿ ಇಲ್ಲಿ ಡಬಲ್ ಬಾಂಡ್ ಇದೆ. ಕ್ಲಿಯರ್? ಪ್ರೋಪೀನ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಬ್ಯೂಟೀನ್ ಅಂತ ಇದೆ. ಬ್ಯೂಟೀನ್ ಅಲ್ಲಿ ಕೂಡ ಒಂದು ಕಾರ್ಬನ್ ಡಬಲ್ ಬಾಂಡ್ ಇದೆ. ಬ್ಯೂಟೀನ್. ನೆಕ್ಸ್ಟ್ ಪೆಂಟೀನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಆಲ್ಕೀನ್ಸ್ಗೆ ಎಕ್ಸಾಂಪಲ್. ಕಾರ್ಬನ್ ಏನಿರುತ್ತೆ? ಡಬಲ್ ಬಾಂಡ್ ಇರುತ್ತೆ. ಜನರಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ CnH2n ಅಂತ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಈಥೀನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 C2H4 ಇದೊಂದು ಸ್ಟ್ರಕ್ಚರ್ ಆಗಿರುತ್ತೆ. ಪ್ರೋಪೀನ್ ಕಾರ್ಬನ್ಗಳ ಸಂಖ್ಯೆ, ಇಂಗಾಲಗಳ ಸಂಖ್ಯೆ 3 ಇರುತ್ತೆ. C3H6 ದಿಸ್ ಇಸ್ ದ ಸ್ಟ್ರಕ್ಚರ್. ಬ್ಯೂಟೀನ್ ಕಾರ್ಬನ್, ನಿಮ್ ಕ್ವಶನ್ ಕೇಳ್ಬೋದು ಬ್ಯೂಟೀನ್ ಅಲ್ಲಿ ಕಾರ್ಬನ್ಗಳ ಸಂಖ್ಯೆ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ದಟ್ ಈಸ್ 4 ಆಗಿರುತ್ತೆ. C4H8 ಅಂಡ್ ಸೋ ಆನ್. ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್ ಮೋರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಒನ್ ಮೋರ್ ಇದೆ. ದಟ್ ಈಸ್ ಆಲ್ಕೈನ್ ಅಂತ ಕರಿತೀವಿ. ಏನು? ಆಲ್ಕೈನ್. ಸೊ ಕಾರ್ಬನ್ ನಡುವೆ 3 ಬಂಧವನ್ನು ಹೊಂದಿರುತ್ತೆ. ನೋಡಿ ಕಾರ್ಬನ್ ನಡುವೆ ಏನ್ ಬಂಧ ಇರುತ್ತೆ? 3 ಬಂಧ ಇರುತ್ತೆ. 3 ಬಂಧಗಳಿರುತ್ತೆ ಕಾರ್ಬನ್ ನಡುವೆ. ಸೊ ಅದಕ್ಕೆ ನಾವು ಅಂಥವುಗಳಿಗೆ ನಾವೇನಂತ ಕರಿತೀವಿ? ಆಲ್ಕೈನ್ ಅಂತ ಕರಿತೀವಿ. ಏನು? ಆಲ್ಕೈನ್. ಸೊ ಕಾರ್ಬನ್ ಟ್ರಿಪಲ್ ಬಾಂಡ್ ಅಂತ ಕರಿತೀವಿ. ದ ಟ್ರಿಪಲ್ ಬಾಂಡ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಲ್ಕೈನ್ಸ್ ಅಂತ ಕರಿತೀವಿ. ಇನ್ನು ಜನರಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ ನೋಡಿ CnH2n -2 ಅಂತ ಹೇಳ್ಬಿಟ್ಟು ಇದೊಂದು ಜನರಲ್ ಫಾರ್ಮುಲಾ. ಯಾವುದಪ್ಪ ಅಂದ್ರೆ ಈ ಒಂದು ಆಲ್ಕೈನ್ ಒಂದು ಜನರಲ್ ಫಾರ್ಮುಲಾ ಆಗಿರುತ್ತೆ. ಹಾಗಾದ್ರೆ n = 1 ಹಾಕಿ. ಇಲ್ಲಿ n = 1 C1H2 -2 ಇದು 0 ಆಗುತ್ತೆ. ಸೊ ಇದು 1 ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ದೆನ್ n = 2 ಹಾಕಿದಾಗ C2H2 × 2 -2 ದೆನ್ C2H2
4 - 2 ಆಗುತ್ತೆ, C2H2 ಆಗಿರುತ್ತೆ. ಕ್ಲಿಯರ್? ಸೊ C2H2 ಫಾರ್ಮುಲಾ ಏನು ಬರೀಬೋದು ನೋಡಿ, ಇಲ್ಲಿದೆ ಕಾರ್ಬನ್ ಒಂದಿದೆ, ಇಲ್ಲಿ ಎರಡಿದೆ, 2H2 ಹೈಡ್ರೋಜನ್ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಆಲ್ಕೈನ್ ಅಂತ ಕರಿತೀವಿ, ಇದನ್ನ ಈಥೈನ್ ಅಂತ ಕರಿತೀವಿ. ಏನು? ಈಥೈನ್. ಇಲ್ಲಿ ಬರಿತೀನಿ ನೋಡಿ, ಈಥೈನ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಪ್ರೋಪೈನ್ ಅಂತ ಕರಿತೀವಿ, ಪ್ರೋಪೈನ್. ನೆಕ್ಸ್ಟ್ ಬ್ಯೂಟೈನ್. ಕ್ಲಿಯರ್? ಅಂಡ್ ಸೋ ಆನ್. ಪೆಂಟೈನ್, ಎಕ್ಸೈನ್, ಎಪ್ಟೈನ್ ಆ ಥರ ಹೋಗ್ತಾ ಇರುತ್ತೆ. ಸೊ ಜನರಲ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ CnH2n -2 ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫಸ್ಟ್ಗೆ ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ನಾವು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದ್ರೆ ಆಲ್ಕೇನ್ ಕೊಡ್ಬೋದು. ಏನು? ಆಲ್ಕೇನ್. ಆಲ್ಕೇನ್ನ ಎಕ್ಸಾಂಪಲ್ ಕೊಡ್ಬೋದು. ಹಾಗಾದ್ರೆ ಈ ಒಂದು ಆಲ್ಕೇನ್ಗೆ ಒಂದು ಎಕ್ಸಾಂಪಲ್ ನಾವು ಏನಾದ್ರು ಕೇಳಿದ್ರೆ ಏನು ಹೇಳ್ಬೋದು? ಮೀಥೇನ್ ಅಂತ ಹೇಳ್ಬೋದು. ಮೀಥೇನ್ ನಾವು ನೋಡಿದ್ವಿ. ಸೊ ಮೀಥೇನ್ಗೆ ಏನು ಫಾರ್ಮುಲಾ? CH4 ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಒಂದು ಮೀಥೇನ್ ಬಗ್ಗೆ ನೋಡ್ತಾ ಹೋಗೋಣ. ಮ್ಯಾಕ್ಸಿಮಮ್ ಈ ಒಂದು ಕ್ವಶನ್ಸ್ ಅರೈಸ್ ಆಗೋದು ಯಾವುದರಿಂದ ಅಂದ್ರೆ ಮೀಥೇನ್ ಇಂದ ನಮಗೆ ಕ್ವಶನ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಇದು ಬಣ್ಣ ಮತ್ತು ಸುವಾಸನೆಯನ್ನು ಹೊಂದಿಲ್ಲ, ಯಾವುದೇ ಒಂದು ಬಣ್ಣ ಹೊಂದಿಲ್ಲ. ಇಟ್ ಈಸ್ ಎ ಕಲರ್ಲೆಸ್ ಅಂಡ್ ಓಡರ್ಲೆಸ್ ಗ್ಯಾಸ್. ಯಾವುದು? ಮೀಥೇನ್. ತುಂಬಾ ಸರಿ ಕ್ವಶನ್ ಕೇಳಿದರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇಲ್ಲಿ. ಇದು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಆಗಿದೆ. ಸೊ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವುದು ಅಂದ್ರೆ, ಮೋಸ್ಟ್ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವುದು ಅಂದ್ರೆ ದಟ್ ಈಸ್ ಮೀಥೇನ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಇದ್ರ ಮೇಲಿನ ಕ್ವಶನ್ ಆಗಿದೆ, ಆಲ್ಕೇನ್ ಕುಟುಂಬದ ಮೊದಲ ಸದಸ್ಯ ಯಾರು ಅಂತ ಕ್ವಶನ್ ಕೇಳ್ತಾರೆ. ಮೀಥೇನ್ ಇಸ್ ಅ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಅಂತ ಹೇಳ್ಬಿಟ್ಟು ಆಲ್ಕೇನ್ ಅನ್ನೋದು ಕುಟುಂಬದ ಮೊದಲ ಸದಸ್ಯ ಆಗಿರ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೀರಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ವಿಲೀನವಾಗುತ್ತೆ. ಮೀಥೇನ್ ಅನ್ನೋದು ನೀರಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕರಗುತ್ತೆ. ಬಟ್ ಸಾವಯವ ಪದಾರ್ಥಗಳಾದ ಅಥವಾ ಸಂಯುಕ್ತಗಳಾದ ಆಲ್ಕೋಹಾಲ್ ಮತ್ತು ಇತರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಲೀನ ಆಗತ್ತೆ. ಸೊ ಮೀಥೇನ್ ಅನ್ನೋದು ನೀರಿನಲ್ಲಿ ಕಡಿಮೆ ಕರಗುತ್ತೆ, ಸಾವಯವ ಪದಾರ್ಥಗಳಲ್ಲಿ ಹೆಚ್ಚಿಗೆ ಕರಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಮೀಥೇನ್ನ ಇನ್ನೂ ಏನಂತ ಕರೀತಾರೆ ಅಂದ್ರೆ ಜೌಗು ಅನಿಲ ಅಂತ ಕರೀತಾರೆ. ಜೌಗು ಅನಿಲ ಅಂತ ಕರೀತಾರೆ. ಸೊ ಈ ಮೀಥೇನ್ ಏನಂತ ಕರಿತೀವಿ? ಕಾಮನ್ಲಿ ಕಾಲ್ಡ್ ಆಸ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೂಡ ಕರಿತೀವಿ. ಹಸಿರುಮನೆ ಅನಿಲ ಅಂತ ಕೂಡ ಕರಿತೀವಿ. ಯಾವುದಕ್ಕೆ? ಈ ಒಂದು ಮೀಥೇನ್ಗೆ. ನೋಡಿ, ಜೌಗು, ಇದು ಜೌಗು ಅಲ್ಲ, ಜೌಗು. ಜೌಗು ನೆಲದಲ್ಲಿ ಬ್ಯಾಕ್ಟೀರಿಯಾಗಳು ಸಸ್ಯಕಾಯವನ್ನು ವಿಘಟಿಸುವ ಮೂಲಕ ಮೀಥೇನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ಭತ್ತದ ಗದ್ದೆ ಎಲ್ಲರೂ ತುಂಬಾ ನೀರು ಸ್ಟಾಕ್ ಆಗ್ತಿದ್ರೆ, ಕ್ಲಿಯರ್, ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಆ ಒಂದು ಪ್ರದೇಶಗಳಲ್ಲಿ ಈ ಒಂದು ಮೀಥೇನ್ ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಕ್ಲಿಯರ್? ಎಸ್. ನೋಡಿ, CNGಯ ಪ್ರಮುಖ ಘಟಕ ಯಾವುದಂದ್ರೆ ಮೀಥೇನ್ ಆಗಿರುತ್ತೆ. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಅದರ ಪ್ರಮುಖ ಘಟಕ ಯಾವುದಪ್ಪ ಅಂದ್ರೆ ಮೀಥೇನ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಭತ್ತದ ಗದ್ದೆಯಿಂದ ಬಿಡುಗಡೆಯಾಗುವ ಅನಿಲ ಮೀಥೇನ್ ಆಗಿರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ, ಪ್ಯಾಡಿ ಫೀಲ್ಡ್ ಪ್ರೊಡ್ಯೂಸಸ್ ಮೀಥೇನ್ ಗ್ಯಾಸ್. ದ ಆರ್ಗಾನಿಕ್ ಡಿಕಾಂಪೋಸಸ್ ಬೈ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ಡ್ ಮೀಥೇನ್ ಗ್ಯಾಸ್ ಇನ್ ವೆಟ್ಲ್ಯಾಂಡ್ಸ್. ಕ್ಲಿಯರ್? ಎಸ್. ನೋಡಿ, ಮೀಥೇನ್ ಕಾಮನ್ಲಿ ಕಾಲ್ಡ್ ಆಸ್ ಲೀಚಿಂಗ್ ಗ್ಯಾಸ್ ಅಂತ ಕೂಡ ಕರಿತೀವಿ. ಕ್ಲಿಯರ್? ಎಸ್. ವಿಶ್ವ ಜೌಗು ದಿನ ಅಂತ ಕರಿತೀವಿ. ವಿಶ್ವ ಜೌಗು ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ 2 ದಿನ, ಫೆಬ್ರವರಿ 2ನೇ ತಾರೀಕು ನಾವು ಏನು ಮಾಡ್ತೀವಿ? ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಜೌಗು ದಿನ ಅಂತ ಕರಿತೀವಿ. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಮೀಥೇನ್ ಆಗಿರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಬ್ಯೂಟೇನ್ ಬಗ್ಗೆ ತಿಳ್ಕೊಳ್ಳೋಣ, ಆರ್ ಪ್ರೋಪೇನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೋಪೇನ್, ANE ಅಂಡ್ ಬ್ಯೂಟೇನ್ ಅಂತ ಕರಿತೀವಿ. ಬ್ಯೂಟೇನ್, ಪ್ರೋಪೇನ್ ಅಂಡ್ ಬ್ಯೂಟೇನ್. ನಮ್ಮ LPG ಮನೆಯಲ್ಲೆಲ್ಲ LPG ಗ್ಯಾಸ್ ಸಿಲಿಂಡರ್ ಇರುತ್ತೆ. ಸೊ ಆ ಒಂದು LPGಯಲ್ಲಿ ಇರುವ ಒಂದು ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಬ್ಯೂಟೇನ್ ಮತ್ತೆ ಪ್ರೋಪೇನ್ ಆಗಿರುತ್ತೆ. LPGಯಲ್ಲಿ ಬಳಸೋ ಒಂದು ಹೈಡ್ರೋಕಾರ್ಬನ್ ಯಾವುದು ಅಂತ ಕೇಳಿದ್ರೆ ಬ್ಯೂಟೇನ್ ಮತ್ತೆ ಪ್ರೋಪೇನ್ ಆಗಿರುತ್ತೆ. ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕ್ಲಿಯರ್?
ಸೊ ನೆಕ್ಸ್ಟ್ ಈ ಒಂದು ಸಿಗರೆಟ್ ಲೈಟರ್, ನೋಡಿ ಸಿಗರೆಟ್ ಲೈಟರ್ ಅಲ್ಲಿ ಇರುವ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳಿದರೆ, ಒನ್ಸ್ FDA ದಲ್ಲಿ ಕೇಳಿದರೆ ಇಟ್ ಮೈಟ್ ರಿಪೀಟ್, ಇದು ರಿಪೀಟ್ ಆಗ್ಬೋದು ಎಕ್ಸಾಮ್ಸ್ ಅಲ್ಲಿ. ಕ್ಲಿಯರ್? ಸೊ ಆ ಒಂದು ಸಿಗರೆಟ್ ಲೈಟರ್ ಅಲ್ಲಿರುವ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳಿರ್ತಾರೆ. ಸೊ ಆನ್ಸರ್ ಏನಿರುತ್ತೆ? ಬ್ಯೂಟೇನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್, ಈ ಒಂದು LPG ಯಲ್ಲಿ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಏನು ಬಳಸಿರ್ತಾರೆ. ಬಟ್ LPG ಏನಾದರೂ ಗ್ಯಾಸ್ ಲೀಕ್ ಆಗ್ತಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಸೊ ಗೊತ್ತಾಗಬೇಕು ಅಂತ ನಮಗೆ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಮೀಥೈಲ್ ಮರ್ಕ್ಯಾಪ್ಟನ್ ಅಂತ ಕರಿತಾರೆ. ಈಥೈಲ್ ಮರ್ಕ್ಯಾಪ್ಟನ್, ಈಥೈಲ್ ಮರ್ಕ್ಯಾಪ್ಟನ್ ಅಂತ ಕರಿತೀವಿ, ಆರ್ ಈಥೇನ್ ಥಿಯೋಲ್ ಅಂತ ಕರಿತೀವಿ. ಇದನ್ನ ಇನ್ನೊಂದ್ಸರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು, ಈಥೈಲ್ ಮರ್ಕ್ಯಾಪ್ಟನ್ ಕೊಟ್ಟಿಲ್ಲ, ಅದ್ರ ಬದಲು ಏನ್ ಕೊಟ್ಟಿದ್ರು? ಈಥೇನ್ ಥಿಯೋಲ್ ಅಂತ ಕರಿತೀವಿ. ಈಥೇನ್ ಥಿಯೋಲ್. ಈ ಒಂದು ಈಥೈಲ್ ಥಿಯೋಲ್ ಅಥವಾ ಈಥೈಲ್ ಮರ್ಕ್ಯಾಪ್ಟನ್ ನ LPG ಅಥವಾ ಒಂದು ಸಿಲಿಂಡರ್ ಅಲ್ಲಿ ಬಳಸಿರ್ತಾರೆ. ಯಾಕೆ ಅಂದ್ರೆ ಏನಾದ್ರೂ ಗ್ಯಾಸ್ ಲೀಕ್ ಆಗ್ತಿದೆ, ನಮ್ಗೆ ಸ್ಮೆಲ್ ಬರಬೇಕು. ಕ್ಲಿಯರ್? ಸೊ ಅದಕ್ಕೆ ಒಂದು ಈಥೈಲ್ ಮರ್ಕ್ಯಾಪ್ಟನ್ ಅನ್ನ ಬಳಸಿರ್ತೀವಿ. ಇದು ತುಂಬಾ ಪಂಜೆಂಟ್ ಓಡರ್ ಇರುತ್ತೆ, ತುಂಬಾ ಘಾಟುವಾದ ಒಂದು ವಾಸನೆಯನ್ನು ನಮಗೆ ನೀಡುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ನಮಗೆ ಅರಿವಾಗತ್ತೆ. ಕ್ಲಿಯರ್? ಸೊ ಈ ಒಂದು ಈಥೈಲ್ ಥಿಯೋಲ್ ನ ಏನಂತ ಕರೀತಾರೆ? ಸ್ಮೆಲ್ ಆಫ್ ಸೇಫ್ಟಿ ಅಂತ ಕರೀತಾರೆ. ಏನ್ ಕರೀತಾರೆ? ಸ್ಮೆಲ್ ಆಫ್ ಸೇಫ್ಟಿ. ಸ್ಮೆಲ್ ಆಫ್ ಸೇಫ್ಟಿ ಅಂತ ಕೂಡ ಕರೀತಾರೆ. ಯಾವುದನ್ನ? ಈ ಒಂದು ಈಥೇನ್ ಥಿಯೋಲ್ ಅಥವಾ ಈಥೈಲ್ ಮರ್ಕ್ಯಾಪ್ಟನ್ ನ. ಕ್ಲಿಯರ್? ಎಸ್. ಸೊ ಮೀಥೇನ್ ಬಗ್ಗೆ ಕ್ಲಿಯರ್ ಆಯ್ತು, ಬ್ಯೂಟೇನ್ ಮತ್ತೆ ಪ್ರೋಪೇನ್ ಬಗ್ಗೆ ಕ್ಲಿಯರ್ ಆಯ್ತು. LPG ಯಲ್ಲಿ ಏನ್ ಬಳಸ್ತಾರೆ ಅಂದ್ರೆ ಪ್ರೋಪೇನ್ ಮತ್ತೆ ಬ್ಯೂಟೇನ್ ನ ಬಳಸ್ತಾರೆ. ಆ ಒಂದು ಪ್ರೋಪೇನ್ ನ ಬ್ಯೂಟೇನ್ ಜೊತೆಗೆ ಈಥೈಲ್ ಮರ್ಕ್ಯಾಪ್ಟನ್ ನ ಬಳಸ್ತಾರೆ ಅಥವಾ ಈಥೇನ್ ಥಿಯೋಲ್ ನ ಬಳಸ್ತಾರೆ. ಯಾಕೆಂದ್ರೆ ನಮ್ಮ LPG ಏನಾದ್ರು ಲೀಕ್ ಆಗ್ತಿದ್ರೆ ಆ ಸ್ಮೆಲ್ ನಮಗೆ ಗೊತ್ತಾಗಬೇಕು, ಅದಕ್ಕೆ ಬಳಸ್ತಾರೆ. ನೆಕ್ಸ್ಟ್, ಸಿಗರೇಟ್ ಲೈಟರ್ ಅಲ್ಲಿ ಬಳಸುವ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಅದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ಬ್ಯೂಟೇನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ನೆಕ್ಸ್ಟ್, ಮೀಥೇನ್. ಮೀಥೇನ್ ಎಕ್ಸ್ಪ್ಲೋಷನ್ ಅಕರ್ಸ್ ವೆನ್ ಮೀಥೇನ್ ಗ್ಯಾಸ್ from mining build-up cannot escape because of high pressure. ನೋಡಿ ಇಲ್ಲಿ ಮೈನಿಂಗ್ ಎಲ್ಲ ಮಾಡ್ತಿರ್ತಾರಲ್ವಾ, ಸೊ ಆ ಮೈನಿಂಗ್ ಮಾಡೋ ರೀಜನ್ ಅಲ್ಲಿ ತುಂಬಾ ಹೈ ಪ್ರೆಷರ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಆ ಒಂದು ಮೀಥೇನ್ ಅನ್ನೋದು ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು ಆಚೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದು? ಮೀಥೇನ್ ಗ್ಯಾಸ್. ಕ್ಲಿಯರ್? ಬಿಕಾಸ್ ಇಟ್ ಹೈ ಪ್ರೆಷರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೋಲ್ ಮೈನ್ ಮೀಥೇನ್ ಅಥವಾ CMM ಅಂತ ಕರಿತೀವಿ. ಕೋಲ್ ಮೈನ್ ಮೀಥೇನ್, CMM ಅಂತ ಕರಿತೀವಿ. ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಮೀಥೇನ್ ಅಂಡ್ ಏರ್. CMM is the mixture of methane and air present in the active mining sites. ಮೈನಿಂಗ್ ಸೈಟ್ಸ್ ಅಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಯಾವುದು? ಈ ಒಂದು ಮೀಥೇನ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗಿರುತ್ತೆ? ಏರ್ ಜೊತೆ ರಿಯಾಕ್ಟ್ ಆಗಿರುತ್ತೆ, ಏರ್ ಜೊತೆ ಕಂಬೈನ್ಡ್ ಆಗಿರುತ್ತೆ. ಕ್ಲಿಯರ್? ಸೊ ಅದಕ್ಕೆ ನೋಡಿ ಇಲ್ಲಿ ದಿಸ್ ಮಿಕ್ಸ್ಚರ್ ಆಫ್ ಗ್ಯಾಸ್ ರಿಲೀಸಸ್ ಡ್ಯೂರಿಂಗ್ ದ process of coal mining causes explosion in the mining area. ಈ ಒಂದು ಮೀಥೇನ್ ಇಂದ ಆ ಒಂದು ಮೈನಿಂಗ್ ಪ್ಲೇಸಸ್ ಅಲ್ಲಿ ಸ್ಫೋಟ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕ್ಲಿಯರ್? ಸೊ ಈ ಒಂದು ಮೀಥೇನ್ ಅನ್ನೋದು ತುಂಬಾ ಅಪಾಯಕಾರಿ ಕೂಡ ಹೌದು, ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್ ಕೂಡ ಇದು ಕಾಸ್ ಆಗಿರುತ್ತೆ. ಯಾವುದು? ಈ ಒಂದು ಮೀಥೇನ್. ಕ್ಲಿಯರ್? ಸೊ ಇದನ್ನ ಲೀಚಿಂಗ್ ಗ್ಯಾಸ್ ಅಂತ ಕರಿತೀವಿ, ಜೌಗು ಅನಿಲ ಅಂತ ಕರಿತೀವಿ, ಭತ್ತೆ ಗದ್ದೆಯಿಂದ ಬಿಡುಗಡೆಯಾಗುವ ಅನಿಲ ಅಂತ ಕರಿತೀವಿ. ಸೊ ವಿಶ್ವ ಜೌಗು ದಿನ February 2 ಆಚರಣೆ ಮಾಡ್ತೀವಿ. ಈ ಪಾಯಿಂಟ್ಸ್ ಎಲ್ಲ ನಮಗೆ ಗೊತ್ತಿರಬೇಕು. ಕ್ಲಿಯರ್? ಎಸ್. ನೋಡಿ, ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ 1 ಆಗಿರುತ್ತೆ. ಇದು ಭಾಗ 1 ಆಗಿರುತ್ತೆ ಹೈಡ್ರೋಕಾರ್ಬನ್ದು. ಭಾಗ 2ರಲ್ಲಿ ನಾವು ಇನ್ನು ಮತ್ತೆ ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಬೆನ್ಸಿನ್ ಬಗ್ಗೆ, ಟಾಲಿನ್ ಬಗ್ಗೆ, ಅದ್ರ ಯೂಸಸ್ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ಸ್ ಅಂತ ಬರುತ್ತೆ, ಕ್ರಿಯಾ ಗುಂಪುಗಳು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ಎಸ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.